16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳ ವ್ಯಸನದಿಂದ ಮಕ್ಕಳನ್ನ ಮುಕ್ತಿಗೊಳಿಸಲು ಕರ್ನಾಟಕ ಸರ್ಕಾರವು ಐತಿಹಾಸಿಕ ತೀರ್ಮಾನವೊಂದನ್ನು ಕೈಗೊಂಡಿದೆ. 2026-27ನೇ ಸಾಲಿನ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ನಿಷೇಧಿಸುವ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಈ ಕಾನೂನು ಜಾರಿಯಾದಲ್ಲಿ ಭಾರತದಲ್ಲೇ ಇಂತಹ ಕಟ್ಟುನಿಟ್ಟಿನ ನಿಯಮ ತಂದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಲಿದೆ. ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಮಕ್ಕಳ ಏಕಾಗ್ರತೆ ಕುಂಠಿತವಾಗುತ್ತಿದೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ ಎಂದು ಸರ್ಕಾರ ಆತಂಕ ವ್ಯಕ್ತಪಡಿಸಿದೆ. ಅಪ್ರಾಪ್ತರು ಆನ್ಲೈನ್ ಕಿರುಕುಳ, ಅಶ್ಲೀಲ ವಿಷಯಗಳು ಮತ್ತು ಸೈಬರ್ ವಂಚನೆಗಳಿಗೆ ಬಲಿಯಾಗುವುದನ್ನು ತಡೆಯಲು ಇದು ಪ್ರಮುಖ ಉದ್ದೇಶವಾಗಿದೆ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು ಎಂದು ಬಜೆಟ್ ಮಂಡನೆಯ ವೇಳೆ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ನಮಸ್ಕಾರ, ನಾನು ವಿಜಯ ಮೋರೆ, ಮಾಜಿ ಮೇಯರ್ ಬೆಳಗಾವ್. ಇವತ್ತು ಕರ್ನಾಟಕ ಬಜೆಟ್ನಲ್ಲಿ ಒಂದು ಭಾಳ ಒಳ್ಳೆ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಏನಂದ್ರೆ 16 ವರ್ಷದ ಕೆಳಗಿನ ಹುಡುಗರು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೊಬೈಲ್ ಅಡಿಕ್ಟ್ ಆಗಿ ತಮ್ಮ ಎಜುಕೇಷನ್ ಹಾಳು ಮಾಡ್ಕೊತಾ ಇದ್ದಾರೆ. ಅವ್ರದ್ದು ಎಜುಕೇಷನ್ ಒಂದು ಒಳ್ಳೆ ಆಗಬೇಕು ಮತ್ತು ಅವರು ಭವಿಷ್ಯದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೇಕಂತೇಳಿ ಕರ್ನಾಟಕ ಸರ್ಕಾರ 16 ವರ್ಷದ ಕೆಳಗಿನ ಹುಡುಗರಿಗೆ ಮೀಡಿಯಾ ಮತ್ತು ಮೊಬೈಲ್ ಅಡಿಕ್ಟ್ನಿಂದ ಹೊರಗನ್ನು ಬಂದು ಒಳ್ಳೆ ಎಜುಕೇಷನ್ ತಗೊಂಡು ಒಳ್ಳೆ ಕೆಲಸವನ್ನು ಮಾಡಿ ದೇಶಕ್ಕೆ ಒಂದು ಮಾದರಿ ಆಗ್ಬೇಕಂತೇಳಿ ಇಡೀ ದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕರ್ನಾಟಕ ಸರ್ಕಾರನು ಈ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರ ಸಲುವಾಗಿ ನಾನು ಮಾಜಿ ಮೇಯರ್ನಾಗಿ ಅವ್ರದ್ದು ಹಾರ್ದಿಕ ಅಭಿನಂದನೆ ಮಾಡ್ತೀನಿ ಮತ್ತು ಈ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈ ಮೊಬೈಲ್ಗೆ ಏನು ಅಡಿಕ್ಟ್ ಆಗ್ತಾ ಇದ್ದಾರೆ ಅದರಲ್ಲಿ ಹೊರಗನ್ನು ಬಂದು ಒಂದು ಒಳ್ಳೆ ಎಜುಕೇಷನ್ ತಗೊಂಡು ತಮ್ಮ ಎಜುಕೇಷನ್ ಒಳ್ಳೆ ಆಗಬೇಕು, ತಮ್ಮ ಮನಿ ಒಳ್ಳೆ ಆಗಬೇಕು, ಪಾಸಿಟಿವ್ ಇರ್ಬೇಕಂತೇಳಿ ಈ ಮಂಡನೆ ಇಡೀ ದೇಶದಲ್ಲಿ ಈ ಪ್ರಕಾರ ಆಗಬೇಕು ಮತ್ತು ಸಣ್ಣ ಮಕ್ಕಳು ಇತರ ಹೊರಗೆ ಬರ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ.